Why you are doing all these things? Why? To motivate others? To inspire others? Anybody can talk in Kannada? You will have to talk and have. Nobody knows Kannada. Huh? You please start something in English. Whatever you say, I will translate it to Kannada. Please. ಮೊದಲನೇದಾಗಿ ನಾನು ಹೇಳ್ಬೇಕಿದ್ದೇನೆ, ಪ್ರತಿ ವರ್ಷವೂ ನಾವು ಬಟ್ಟೆಗಳು 2 ವರ್ಷ ಕೆಳಗಡೆ ಸ್ವೆಟರ್ ಕೊಟ್ಟಿದ್ದು. ಎಷ್ಟೋ ದಿನ ಬೇರೆ 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 ಕೇಳಿಸ್ತಾ ಇಲ್ವಾ? ಈ ಕೇಳಿಸ್ತಾ? ಪ್ರತಿ ವರ್ಷನೂ ನಾವು ಸ್ವೆಟ್ರ್ ಕೊಡ್ತಾ ಇದ್ವಿ, 2 ವರ್ಷಕ್ಕೊಂದ್ಸತಿ. ಬ್ಯಾಗ್ಗಳು ಹೋದ ವರ್ಷ ಕೊಟ್ಟಿದ್ದು, ಅರ್ಧಕ್ಕರ್ಧ ಸ್ವೆಟ್ರು ಎಲ್ಲೆಲ್ಲೋ ಹೋಗ್ತಾ ಇದೆ. ಚಪ್ಪಲಿಗಳು ಈ ವರ್ಷ ಕೊಟ್ಟಿದೆ, ಬೇರೆ ಬೇರೆ ಚಪ್ಪಲಿಗಳು ಬರ್ತಾ ಇದೆ. ಆ ಥರ ನೀವು ಮಾಡೋದಾದರೆ ಇನ್ನು ಮುಂದಕ್ಕೆ ಯಾವುದು ಕೊಡಲ್ಲ. ಈ ವರ್ಷದಿಂದ ಯೂನಿಫಾರ್ಮ್, ಸ್ವೆಟ್ರ್ ಕೂಡ ಯೂನಿಫಾರ್ಮ್ ನಾವು ಕೊಡೋದನ್ನ ಹಾಕೊಂಡು ಬರಬೇಕಾ, ಬೇರೆದು ಹಾಕ್ಕೊಂಡು ಬಂದರೆ ಕಿತ್ಕೊಂಡ್ಬಿಡ್ತೇವೆ. ಬಟ್ಟೆಗಳು ಯೂನಿಫಾರ್ಮ್ ಹೆಂಗೆ ಕೊಟ್ಟಿದ್ದೇವೆ ಅದೇ ಥರ ಸ್ವೆಟ್ರ್ ಕೊಟ್ಟಿದ್ದೇವೆ. ಸ್ವೆಟ್ರು ಸರಿಯಾಗಿ ನೀವು ಎಲ್ಲೆಲ್ಲೋ ಹರಿದಾಕ್ಬಿಟ್ಟು ಇದಾಗ್ಬಿಟ್ಟಿದ್ರೆ ಹೊಲ್ಸ್ಕೊಂಡು ಬನ್ನಿ ಅದನ್ನೇ. ಇಲ್ಲಾರ ಅದೇ ಥರ ಸ್ವೆಟ್ರು 400 ರೂಪಾಯಿ ಕೊಟ್ಟು ತೊಗೊಂಬನ್ಬೇಕು. ಆ ಥರ ಮಾಡಾಕ್ಬಿಡ್ತೀನಿ. ಬೆಳಗ್ಗೆ ಯಾವುದ್ಯಾವುದೋ ಸ್ವೆಟ್ರ್ ಹಾಕೊಂಡು ಬರೋದು, ಮನೆಯಲ್ಲಿ ಯಾರ್ಯಾರಿಗೋ ಅದು ಕೊಟ್ಬಿಡೋದು, ಬಿಸಾಕೋದು. ಆ ಥರ ಮಾಡಿದ್ರೆ ಶಿಸ್ತು ಏನು ಕಲಿತೀರಿ ನೀವು? ನಿಯತ್ತೇನಿದೆ, ಸತ್ಯ ಏನಿದೆ, ಯಾವುದೂ ಇಲ್ಲ. ಪ್ರೋಗ್ರೆಸ್ ಕಾರ್ಡ್ನಲ್ಲಿ 0 ಬರುತ್ತೆ ಆಮೇಲೆ. ಗೊತ್ತಾಯ್ತಾ? ಹಾಂ, ಕೊಡೋದು ಯಾತಕ್ಕೋಸ್ಕರ? ಯೂನಿಫಾರ್ಮ್ ಇರಲಿ ಏನು ಹೇಳಿ, ಅದಕ್ಕೋಸ್ಕರನೇ ಸ್ವೆಟ್ರ್ ಕೊಟ್ಟಿದೆ 2 ವರ್ಷ ಕೆಳಗಡೆ. ಈಗ ನೋಡಿದ್ರೆ ಕಾಲು ಭಾಗ ಬೇರೆ 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 ಸ್ವೆಟ್ರ್ಗಳು ಬರ್ತಾ ಇದೆ. ಅದು ಆಗಬಾರ್ದು. ಗೊತ್ತಾಯ್ತಾ? You please address them. Good afternoon, guys. Good afternoon. Okay. We are from Youth for Seva. Everybody knows what youth is. Youth andre ಯುವಕರು. ಇವರು ದೊಡ್ಡ ದೊಡ್ಡ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು, ಕಂಪ್ಯೂಟರ್ ಕಂಪನಿ, ಆ ಕಂಪನಿ ಎಲ್ಲ ಕಂಪ್ಯೂಟರ್ ಎಲ್ಲ ಮಾಡ್ತಾ ಇದ್ದಾರೆ. ಶನಿವಾರ ಭಾನುವಾರ ಬಿಡುವ ಟೈಮ್ನಲ್ಲಿ ಬಡ ಮಕ್ಕಳಿಗೆ ಯಾರ್ಯಾರ ಅಗತ್ಯ ಇದೋ ಅವ್ರಿಗೆಲ್ಲ ನೋಟ್ಬುಕ್ಕು, ಬುಕ್ಕು ಸಹಾಯ ಮಾಡೋದು, ಪಾಠ ಹೇಳ್ಕೊಡೋದು ಎಲ್ಲ. ನಿಮಗೆ ಶನಿವಾರ ಇಬ್ಬರು ಬರ್ತಾ ಇದ್ದಾರಲ್ಲ, 9ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ ಎಲ್ಲ, ಅವರೆಲ್ಲ ಕೂಡ ಈ ಯೂತ್ ಫಾರ್ ಸೇವಾ. ಸೇವಾ ಅಂದರೆ ನಾವು ಸೇವೆ ಮಾಡೋದು, ಯೂತ್ ಅಂದರೆ ಯುವಕರ ಕಡೆಯಿಂದ ಸೇವೆ ಮಾಡೋದು. ಗೊತ್ತಾಯ್ತಾ? ಅದು ಮಾಡ್ತಾ ಇದ್ದಾರೆ. I wanted to tell that only. Youth for Seva only. So you only said. Yeah. Tell something more. So Are you afraid to talk? Then I will ask the children to talk. So as Swamiji said, so we are young people. I mean, you all are young people, but we can give something. So we are here to spend time with the society. So we spend time with society in Saturdays and Sundays. So we only can give time. So in that way we are helping, and we expect you also, when you grow up, when you are capable enough, you also give to the person who needs your help. So ಅವ್ರು ಹೇಳೋದು ಅರ್ಥ ಆಯ್ತಾ? ಏನು ಅರ್ಥ ಆಗಿಲ್ಲಲ್ಲ? ಅದಕ್ಕೆ ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು ಅಂತ ಹೇಳೋದು. ಅವು ಇಂಗ್ಲೀಷ್ ಕಲಿಬೇಕಂದ್ರೆ ನನ್ನ ಅಗತ್ಯ ಇಲ್ಲವೇ ಇಲ್ಲ ನಿಮಗೆ. ನಾವೇ ಕಲ್ತ್ಕೊಳ್ತೇವೆ, ನೀವು ಹೋಗ್ರಿ ಸ್ವಾಮೀಜಿನ ಹೇಳ್ಕೊಡ್ಬೋದು. ಆ ಪರಿಸ್ಥಿತಿ ಬರಬೇಕು. ಯಾವಾಗ ಕಲಿತೀರಿ ಇಂಗ್ಲೀಷು ಚೆನ್ನಾಗಿ? ಏನು ತಲೆ ಬಗ್ಬಿಟ್ರ? ಯಾವಾಗ? ನಿನ್ನೆನಾ, ನಾಳೆನಾ, ಮೊನ್ನೆನಾ? ನಾಳೆ ಕಲಿತೀರ ಇಂಗ್ಲೀಷು? ಇವತ್ತು ಬಿಟ್ಟೋಯ್ತು. ನಾಳೆ ಏನಿದ್ರೆ ಬರುವುದೇ ಇಲ್ಲ. ಇವತ್ತು ಕಲಿತು ಮುಗಿಸ್ಬಿಡಿ. ಈಗಿಂದನೇ ಒಳ್ಳೆ ಕೆಲಸ ಈಗಿಂದನೇ ಶುರು ಮಾಡಬೇಕು. ಗೊತ್ತಾಯ್ತಾ? ಚೆನ್ನಾಗಿ ಕಲಿಬೇಕು. ಕಲಿತರೆ ನಿಮಗೆ ಅನುಕೂಲ ಆಗ್ತದೆ ಮುಂದಕ್ಕೆ. ಇವ್ರು ಏನು ಹೇಳ್ತಾರಂದರೆ, ಬಿಡೂರು ಟೈಮ್ನಲ್ಲಿ ಶನಿವಾರ ಭಾನುವಾರ ಇವರು ಅಲ್ಲೆಲ್ಲ ಹೋಗಿ ಚಿಕ್ಕ ಮಕ್ಕಳು, ಹೈಸ್ಕೂಲ್ ಹುಡುಗರು ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತೇವೆ. ಅವ್ರ ಕಡೆಯಿಂದ ಏನೇನು ಸಾಧ್ಯ ಉಂಟೋ ಎಲ್ಲ ಮಾಡ್ತಾಯಿದ್ದೀವಿ. ನೀವು ದೊಡ್ಡವರಾದ ಮೇಲೆ, ನೀವು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡಾದ ಮೇಲೆ ನೀವು
ಬೇರೆಯವರಿಗೆ ಸಹಾಯ ಮಾಡಬೇಕು. ಮಾಡ್ತೀರಾ? ಹಾಂ ನೋಡೋಣ ಹಾಗಾದ್ರೆ. ಎರಡನೇ ಕ್ಲಾಸ್ ಕರೀರಿಸಿದೆ ಹಾಂ ಅಶ್ವಿನಿ Go like this. ದೇ ಆರ್ ಆಲ್ ಫ್ರಮ್ 7th. So they'll go like this. ನೋ ನಾಟ್ ನೆಸೆಸರಿ ಜಸ್ಟ್ ಗೋ ಕಮ್ ಬ್ಯಾಕ್ ಅಂಡ್ ಸಿಟ್ ದೇ ಕಮ್ ಫ್ರಮ್ ದಟ್ ಯಾರ್ದು ಏನು ಬೇಕು ಹಾಂ 7ನೇ ಕ್ಲಾಸ್ ಎರಡನೇ ಕ್ಲಾಸ್ ಬಮ್ಮ ಶಬ್ದ ಕೊಡ್ತಾರೆ ನಮಸ್ಕಾರ ಮಾಡು 7th. ಅಲ್ಲಿ ಯಾರು ಕೊಡೋರು